ಕೊನೆಗೂ ಬಿಬಿಎಂಪಿ ಎಲೆಕ್ಷನ್ಗೆ ಸಜ್ಜಾಗಿದೆ. 4 ವರ್ಷದಿಂದ ನೋ ಎಲೆಕ್ಷನ್ ನೋ ಕಾರ್ಪೊರೇಟರ್ ಅಂತಿದ್ದ ಸರ್ಕಾರ ಹೊಸ ಬೆಂಗಳೂರು ಕನಸನ್ನ ಹೊತ್ತು ಚುನಾವಣೆ ಮಾಡೋಕೆ ರೆಡಿಯಾಗಿದೆ. ಹಾಗಾದ್ರೆ ಯಾವಾಗ ಪಾಲಿಕೆಗೆ ಎಲೆಕ್ಷನ್? ಡೀಟೇಲ್ಸ್ ಇಲ್ಲಿದೆ ನೋಡಿ. ಬಿಬಿಎಂಪಿ ಎಲೆಕ್ಷನ್ಗೆ ವೇದಿಕೆ ರೆಡಿ ಮಾಡಿದ ಗ್ರೇಟರ್ ಬೆಂಗಳೂರು. ಹೊಸ ವಾರ್ಡ್, ಹೊಸ ಪಾಲಿಕೆ, ಬಿಬಿಎಂಪಿ ಚುನಾವಣೆ ಫಿಕ್ಸ್. ಕಳೆದ 4 ವರ್ಷದಿಂದ ಬಿಬಿಎಂಪಿಯಲ್ಲಿ ಚುನಾವಣೆಯೇ ಆಗಿಲ್ಲ. ಯಾವ ಏರಿಯಾಗಳಲ್ಲೂ ಕಾರ್ಪೊರೇಟರ್ಗಳೇ ಇಲ್ಲ. ವಾರ್ಡ್ಗಳ ವಿಂಗಡಣೆ ಆಗೋವರೆಗೂ ಎಲೆಕ್ಷನ್ ಆಗಲ್ಲ. ಸದ್ಯಕ್ಕಂತೂ ವಾರ್ಡ್ ವಿಂಗಡಣೆಯೂ ಆಗಲ್ಲ ಅಂತ ಜನ ಮಾತನಾಡಿಕೊಳ್ತಿದ್ರು. ಇದೇ ಕಾರಣಕ್ಕೆ ಓರ್ವ ಕಮಿಷನರ್ ಮೂಲಕ ಇಡೀ ಬೆಂಗಳೂರನ್ನ ರೂಲ್ ಮಾಡಲಾಗ್ತಿತ್ತು. ಆದ್ರೀಗ ಗ್ರೇಟರ್ ಬೆಂಗಳೂರು ಮಾಡೋಕೆ ಹೊರಟ ಸರ್ಕಾರ ಎಲೆಕ್ಷನ್ ಮಾಡೋಕೆ ಮನಸ್ಸು ಮಾಡಿದ್ದು ವೇದಿಕೆಯನ್ನ ಸಿದ್ಧಗೊಳಿಸುತ್ತಿದೆ. ಇನ್ನು 5 ತಿಂಗಳಲ್ಲಿ ಬಿಬಿಎಂಪಿ ಎಲೆಕ್ಷನ್ ನಡೆಯೋದು ಕನ್ಫರ್ಮ್. ಹಳೆಯ ಬಿಬಿಎಂಪಿಯನ್ನ ತ್ಯಜಿಸಿ ಗ್ರೇಟರ್ ಬೆಂಗಳೂರು ಮಾಡಬೇಕು ಅನ್ನೋದು ಬೆಂಗಳೂರು ಉಸ್ತುವಾರಿ ಸಚಿವ ಡಿಕೆ ಶಿವಕುಮಾರ್ ಅವರ ಆಸೆ. ಡಿಕೆ ಶಿವಕುಮಾರ್ ಅವರ ಆಸೆಯಂತೆ ಗ್ರೇಟರ್ ಬೆಂಗಳೂರು ಯೋಜನೆಗೆ ರಾಜ್ಯಪಾಲರಿಂದ ಅಂಕಿತ ಸಿಕ್ಕಿದ್ದು, ಇದೇ ತಿಂಗಳ 15ರಿಂದ ಬಿಬಿಎಂಪಿ ಗ್ರೇಟರ್ ಬೆಂಗಳೂರು ಅಂತ ಮರುನಾಮಕರಣ ಆಗ್ತಿದೆ. ಇದಾದ 5 ತಿಂಗಳಲ್ಲಿ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ನಡೆಯುತ್ತೆ ಅನ್ನುವ ಮಾಹಿತಿ ಸಿಕ್ಕಿದೆ. ಈಗ ಶೀಘ್ರದಲ್ಲಿ ಬರದ 3-4 ದಿವಸದ ಒಳಗಡೆ ಗ್ರೇಟರ್ ಬೆಂಗಳೂರು ವಿಧೇಯಕವನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಬಂದ ತಕ್ಷಣ ಬೆಂಗಳೂರು ನಗರದ ಆಡಳಿತ ಗ್ರೇಟರ್ ಬೆಂಗಳೂರು ವಿಧೇಯಕದ ವ್ಯಾಪ್ತಿಗೆ ಬರುತ್ತೆ. ಅದರ ಮುಖಾಂತರ ಬೆಂಗಳೂರು ನಗರದ ಆಡಳಿತ ಶುರುವಾಗುತ್ತೆ. ಮೇ 15ರಿಂದ ಗ್ರೇಟರ್ ಬೆಂಗಳೂರು ಜಾರಿಯಾಗಲಿದ್ದು, ಇದಾದ 1 ತಿಂಗಳಲ್ಲಿ ಗ್ರೇಟರ್ ಬೆಂಗಳೂರು ನಿಯಮಗಳು ರಚನೆಯಾಗಲಿವೆ. ಬಿಬಿಎಂಪಿ ಹೊರಗಿನ ಯಾವ ಪ್ರದೇಶಗಳು ಗ್ರೇಟರ್ ಬೆಂಗಳೂರಿಗೆ ಸೇರಲಿದೆ, ಪಾಲಿಕೆಗೆ ಎಷ್ಟು ವಾರ್ಡ್ ಆಗಬೇಕು, ಅದರ ವ್ಯಾಪ್ತಿ ಎಷ್ಟು ಅನ್ನೋದು ಇನ್ನೊಂದು ತಿಂಗಳಲ್ಲಿ ಅಂತಿಮ ನಕ್ಷೆ ತಯಾರಾಗೋದ್ರಲ್ಲಿದೆ. ಅದಾಗ್ತಿದ್ದಂತೆ ಪ್ರತಿ ಪಾಲಿಕೆಗೆ ಚುನಾವಣೆ ನಡೆಯಲಿದೆ. ಈಗ ಗ್ರೇಟರ್ ಬೆಂಗಳೂರು ಡಿಕ್ಲೇರ್ ಆದ ತಕ್ಷಣ ಎನಿ ಟೈಮ್ ಡಿವೈಡ್ ಆಗ್ಬೋದು. ಅದೇನು ದೊಡ್ಡ ಪ್ರಾಸೆಸ್ ಏನಲ್ಲ. ಸೊ ಎಲೆಕ್ಷನ್ ಯಾವುದೇ ಕಾರಣಕ್ಕೂ ಇನ್ನೊಂದು 5 ತಿಂಗಳಲ್ಲಿ ಎಲೆಕ್ಷನ್ ಮಾಡುವ ಪರಿಸ್ಥಿತಿಯಲ್ಲಿ ನಾವು ಇರ್ತೇವೆ. ಕಾರ್ಪೊರೇಷನ್ ಡಿವೈಡ್ ಆಗಿ ಆಯಾ ಕಾರ್ಪೊರೇಷನ್ಗೆ ಎಲೆಕ್ಷನ್ ಆಗುತ್ತೆ. ಗ್ರೇಟರ್ ಬೆಂಗಳೂರು ನಿಯಮಗಳು ರಚನೆಯಾಗ್ತಿದ್ದಂತೆ ಇದೇ ವರ್ಷ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಬಿಬಿಎಂಪಿ ಎಲೆಕ್ಷನ್ ಆಗೋದು ಬಹುತೇಕ ಪಕ್ಕಾ ಎನ್ನಲಾಗ್ತಿದೆ. ಒಟ್ನಲ್ಲಿ ಬೆಂಗಳೂರು ಗ್ರೇಟರ್ ಬೆಂಗಳೂರು ಮೊದಲು ಎಲೆಕ್ಷನ್ ಆಗ್ಲಿ ಅನ್ನೋದಷ್ಟೇ ಸಾರ್ವಜನಿಕರ ಅಭಿಪ್ರಾಯ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.